ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡ್ಲಿ ನಾನು? ಜೀವನದಲ್ಲಿ ಮೊದಲನೇ ಸರಿ ಒಂದು ಹುಡುಗಿನ ಇಷ್ಟಪಟ್ಟೆ. ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಅಂದಂಗೆ ಆಗೋಯ್ತು. ಅದೇನೋ ಅಂತಾರಲ್ಲ, ದೇವರೇ ಈ ಸಂಬಂಧನ ನನಗೆ, ನಾನು ಇಷ್ಟಪಟ್ಟಿದ್ದ ಹುಡುಗಿ ನನಗೆ ಸಿಗ್ಲಿ ಅಂತ ತಂದ. ಆದರೆ ಈ ದೊಡ್ಡೋರು ಮಾಡೋ ಕೆಲಸಕ್ಕೆ ನನ್ನ ಕೈಲಾಗ್ತಿಲ್ಲ. ನಮ್ಮಮ್ಮನೂ ಈ ಕಡೆ ನನ್ನ ಮಾತು ಕೇಳ್ತಿಲ್ಲ, ಅವರಮ್ಮನೂ ಈ ಮಾತು ಕೇಳ್ತಾ ಇಲ್ಲ. ಮಧ್ಯದಲ್ಲಿ ನಾನು ಏನು ಪಾಪ ಮಾಡಿದ್ದೀನಿ? ನನಗೆ ಶಿಲ್ಪನ್ ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ. ಎಂಥ ಚಾನ್ಸ್ ಇದು? ಇಷ್ಟಪಟ್ಟಿದ್ದು ಹುಡುಗಿನೇ ಮನೇಲಿ ನೋಡಿ ಮದುವೆ ಮಾಡೋಂಥ ಒಳ್ಳೆ ಅದೃಷ್ಟ ಬಂದಿತ್ತು ನನಗೆ. ನಮ್ಮಮ್ಮನಿಂದ ನಾನೆಲ್ಲ ಕಳ್ಕೊಂಬಿಟ್ಟೆ ನಾನು. ಮದುವೆ ಆಗೋ ಆಸೆನೇ ಬರ್ತಾ ಇಲ್ಲ ನನಗೆ. ನಾನು ಇನ್ಮೇಲೆ ಎಲ್ಲ ಆಸೆಗಳನ್ನೂ ತ್ಯಾಗ ಮಾಡಿಬಿಡ್ತೀನಿ. ಜೀವನ ಬೇಡ, ಏನು ಬೇಡ ನನಗೆ. ಶಿಲ್ಪ, ನಿನ್ನ ಅನ್ಯಾಯವಾಗಿ ಕಳ್ಕೊಂಬಿಟ್ಟೆ ನಾನು. ಕಳ್ಕೊಬಿಟ್ಟೆ. ಇನ್ಮೇಲೆ ನಾನು ದೇವದಾಸ ಆಗೋಗ್ತೀನಿ. ಶಿಲ್ಪ, ನಿನ್ನ ಬಿಟ್ಟಿರಕ್ಕಾಗಲ್ಲ. ನನ್ನ ಕೈಲಿ ಬಿಟ್ಟಿರಕ್ಕಾಗಲ್ಲ ಕಣೆ. ನಿಂಗೆ ನನಗೆ ಸಿಗಬೇಕು. ನಮ್ಮಿಬ್ರು ಸಂಬಂಧ ಜನ್ಮಾಂತರದ್ದು. ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಲ್ಲ, ನಾನು ನಿಮ್ಮ ಮನೆಗೆ ಬಂದಾಗ ಒಂದೇ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವೇನೆ ನಿನಗೆ? ಇಲ್ಲ ಬಿಡು, ನಿನಗಲ್ಲ ಅನಿಸುತ್ತೆ. ನಾನು ಬಂದು ಕೇಳಿದಾಗಲೇ ನನಗಿಷ್ಟ ಇಲ್ಲ, ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ದವಳು ನೀನು. ನೀನು ನನ್ನ ಪರ ಹೆಂಗೆ ಮಾತಾಡ್ತೀಯ? ಇಲ್ಲ ಬಿಡು, ಇಲ್ಲ. ನಾನು ಯಾಕೆ ನಿನ್ನನ್ನು ಇಷ್ಟೊಂದು ಇಷ್ಟಪಟ್ಟು ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಇಷ್ಟಪಟ್ಟೆ? ನನಗೇನಾಗಿದೆ? ಅಯ್ಯೋ, ಇಲ್ಲ, ನನ್ನ ಕೈಲಿ ನನ್ನ ಮರೆಯೋದಕ್ಕಾಗಲ್ಲ. ನಾನು ಕುಡ್ದೇ ಪ್ರಾಣ ಬಿಟ್ಟುಬಿಡ್ತೀನಿ. ಜೀವನದಲ್ಲಿ ಯಾವತ್ತು ಎಣ್ಣೆ ಮುಖ ನೋಡ್ದವನಲ್ಲ. ಕುಡಿಯೋದು ನನ್ನ ಹುಟ್ಟನೆ ಬಂದಿಲ್ಲ. ಇವತ್ತು ನಿನ್ನ ನೆನಪು ಅಷ್ಟು ಕಾಡ್ತಿದೆ ನನಗೆ. ಅದಕ್ಕೆ ಕುಡಿತಾ ಇದ್ದೀನಿ. ಮನೇಲೂ ನೆಮ್ಮದಿ ಇಲ್ಲ, ಮನ್ಸಿಗೂ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ. ಶಿಲ್ಪ, ನಿಜ ಹೇಳ್ಬೇಕಂದ್ರೆ ನಿಜ ಹೇಳ್ತಾ ಇದ್ದೀನಿ ನೋಡು. ಜೀವನದಲ್ಲಿ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿನ ಮದುವೆ ಮಾಡ್ಕೊಳ್ಳಲ್ಲ ನಾನು. ಯಾಕೆ ದೊಡ್ಡವ್ರಿಗೆ ಅರ್ಥ ಆಗ್ತಾ ಇಲ್ಲ? ಯಾವ ನೀನು ನನ್ನ ಅಡ್ಡದಲ್ಲಿ ಕುತ್ಕೊಂಡಿದ್ದಾನಲ್ಲ, ಇವನಿಗೆ ಎಷ್ಟು ತೈಯಾಗಿರ್ಬೇಕು. ಇದು ನನ್ನ ಅಡ್ಡ. ಇಲ್ಲಿ ಬಂದು ಸಾರಾಯಿ ಕುಡ್ಕೊಂಡು ಕೂತಿದ್ದಾನೆ. ಈ ಸಾರಾಯಿ ನನಗೆ ಬೇಕೇ ಬೇಕು. ಏನ್ ಮಾಡ್ಲಿ ನಾನೀಗ? ಇದೇ ಸರಿಯಾದ ದಾರಿ. ಅರೆ, ಬಿದ್ದ. ಇನ್ನ 2 ಬಾಟ್ಲು ನಂದೆ. ಬೆಳಗ್ಗೆವರೆಗೂ ಇವನು ಇಲ್ಲೇ ಬಿದ್ದಿರ್ಲಿ. ಶಿಲ್ಪ, ಯಾಕೆ ಹಿಂಗೆ ಕೂತಿದ್ಯಾ? ಏನಿಲ್ಲಮ್ಮ, ಸುಮ್ಮನೆ ಕೂತಿದ್ದೆ. ಏನಿಲ್ಲ ಅಂತ ಅಂತ್ಯಾ? ಮತ್ತು ಊಟ ಮಾಡು ಅಂತಂದ್ರೆ ಬೇಡ ಅಂತ ಅಂತಿದ್ಯಲ್ಲೇ. ಬಾ, ಸ್ವಲ್ಪ ಊಟ ಮಾಡು. ಬೇಡಮ್ಮ, ನನಗೆ ಹಸ್ವಿಲ್ಲ ಅಂದರೆ ಏನಾಯಿತು ನಿಂಗೆ? ನಿಂಗೆ ಇಷ್ಟವಾಗಿರೋ ಪಾಯಸ ಮಾಡಿದ್ದೀನಿ, ಬಾ ತಿನ್ನು. ಬೇಡ ಅಮ್ಮ, ನೀವೇ ತಿನ್ನಿ, ನಾನು ಬೆಳಗ್ಗೆ ತಿಂತೀನಿ. ಅಲ್ಲ ಕಣೆ, ನಿನಗಿಷ್ಟ ಅಂತ ಪಾಯಸ ಮಾಡಿದ್ದು. ಬೆಳಗ್ಗೆ ತಿಂದರೆ ತಂಗಳಾಗುತ್ತೆ. ಏನು ಚೆನ್ನಾಗಿರುತ್ತೆ, ಬಾ ತಿನ್ನು ಬಾ. ಬೇಡಮ್ಮ,
ನನಗೆ ಯಾವ ಪಾಯಸನೂ ಬೇಡ. ಯಾಕೋ ಹಸಿವೆ ಇಲ್ಲ. ನಾನು ಬೆಳಗ್ಗೆ ತಿಂತೀನಿ, ತಂಗ್ಳಾದರೂ ಪರವಾಗಿಲ್ಲ. ಇವತ್ತೇನೋ ಆಗಿದೆ ಎಲ್ಲರಿಗೂ. ನಿಮ್ಮಪ್ಪನೂ ನನ್ನ ಮೇಲೆ ಹಾಗೆ ಎಗರಾಡ್ತಿದ್ದಾರೆ. ನಿಮ್ಮ ಅಣ್ಣನ ಏನೋ ಒಂಥರ ಮಾತಾಡ್ತಾನೆ, ನೀನು ಇನ್ನೂ ವಿಚಿತ್ರವಾಗಿ ಮಾತಾಡ್ತೀಯ. ನಿಮ್ಮೆಲ್ಲರಿಗೂ ಅದು ಏನಾಗಿದೆಯೋ ಏನೋ. ಏನೆಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಸೇರ್ ತೀರಿಸ್ಕೊತಿದ್ದೀರಾ? ಅಯ್ಯೋ ಇಲ್ಲಮ್ಮ, ನಾನು ನಿನ್ಗೇನಾದ್ರು ಹೇಳದ್ನ? ನನಗೆ ಹಸಿವಿಲ್ಲ ಅಂತ ಹೇಳಿದೆ. ನನಗಂತೂ ನೆಮ್ಮದಿನೇ ಇಲ್ಲ. ಏನಾದರೂ ಮಾಡ್ಕೊಳ್ಳಿ ಎಲ್ಲರೂ. ಈ ಮನೇಲಿ ಒಬ್ರೊಬ್ರದ್ದು ಒಂದೊಂದು ಥರ ವಿಚಿತ್ರ ಅವತಾರಗಳಾಗ್ಬಿಟ್ಟಿದೆ. ಯಾರದ್ದು ನೋಡಲಿ, ಯಾರದ್ದು ಬಿಡಲಿ, ಯಾರು ತಿನ್ನಲಿ ಬಿಡಲಿ, ನಾನಂತೂ ತಿಂತೀನಷ್ಟೆ. ಅಮ್ಮ, ಅಣ್ಣ ಇಲ್ಲಮ್ಮ, ರಾತ್ರಿ ಎಲ್ಲ ಬಂದೇ ಇಲ್ಲ ಅಲ್ವಾ? ಎಲ್ಲಿ ಹೋದ ಅಣ್ಣ? ಅದೇ ಗೊತ್ತಾಗ್ತಿಲ್ಲ ಕಣೆ ಮೀನಾ, ಎಲ್ಲಿ ಹೋದೋ ಏನೋ. ಒಂದು ಮಾತು ಹೇಳಿಲ್ಲ, ರಾತ್ರಿ ಎಲ್ಲ ಬಂದೇ ಇಲ್ಲ ಗೊತ್ತಾ. ಡೋರು ನಾನು ಸುಮ್ಮನೆ ಮುಂದಕ್ಕೆ ಹಾಕಿದೆ, ಹಾಗೆ ಇದೆ. ಲೇಟಾಗಿ ಬರ್ತಾನೇನೋ ಅಂತ. ಬಂದು ಇಲ್ಲ, ರೂಮಲ್ಲಿ ನೋಡಿದೆ ಅಲ್ಲೂ ಇಲ್ಲ. ನಿಮ್ಮಪ್ಪ ಬೇರೆ ಚೆನ್ನಾಗಿ ಗೊಣಗಾಡ್ಕೊಂಡು ಹೋದರು. ವಯಸ್ಸಿಗೆ ಬಂದಿರೋ ಮಗನ ಮೇಲೆ ಎಗರಾಡ್ತಿ ಹಂಗೆ ಹಿಂಗೆ ಅಂತ. ಈಗ ಎಲ್ಲಿ ಹೋಗ್ಬಿಟ್ನೆ ಅವನು? ಅಲ್ಲಮ್ಮ, ಅವನು ಬೇರೆ ಆ ಹುಡುಗಿ ತುಂಬ ಇಷ್ಟ ಆಗ್ಬಿಟ್ಟಿದ್ಲು ಅಂತ ಹೇಳ್ತಿದ್ನಲ್ಲ, ನೀನು ಬೇರೆ ನೆನ್ನೆ ಹೊಡೆದ್ಬಿಟ್ಟೆ. ಆ ಬೇಜಾರಿಗೆ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಮಾಡ್ಕೊಂಬಿಟ್ನಾ? ಅಯ್ಯೋ ಸುಮ್ಮನಿರೋ, ಏನೇನೋ ಹೇಳಿ ಎದುರಿಸ್ಬೇಡ. ಹಾಗೆಲ್ಲ ಏನು ಮಾಡ್ಕೊಳ್ಳಲ್ಲ, ಸುಮ್ಮನಿರೋ. ಏನೋ ಒಂದು ಡೇಟ್ ಹೊಡೆದ ತಕ್ಷಣ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾರಾ? ಇಲ್ಲ ಸುಮ್ಮನಿರೆ, ಅಂಥವನಲ್ಲ ಅವನು. ಹಾಗೆಲ್ಲ ಏನು ಆಗಿರಲ್ಲ. ಏನೇ ನೀನು ಏನೇನೋ ಹೇಳಿ ಎದುರಿಸ್ತೀಯಲ್ಲ ನನಗೆ. ಮೀನಾ ಸುಮ್ಮನಿರು, ಬೆಳಬೆಳಿಗ್ಗೆ ಎಲ್ಲ ಏನೇನೋ ಹೇಳಬೇಡ. ಎಲ್ಲಿ ಹೋದ್ನೋ ಏನೋ ಅಂತ ನಾನು ಮೊದಲೇ ಗಾಬರಿ ಆಗಿದ್ದೀನಿ. ನಿಮ್ಮಪ್ಪ ಬೇರೆ ನನ್ನ ಮೇಲೆ ಎಗರಾಡ್ತಿದ್ದಾರೆ. ಇವನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಬೇಗ ಬಂದರೆ ಸಾಕಪ್ಪ ದೇವ್ರೆ ಅನ್ನಂಗೆ ಆಗ್ಬಿಟ್ಟಿದೆ ನನಗೆ. ಅವ್ನಿಗೆ ಏನು ಇಷ್ಟನೋ ಮಡಗ್ಬಿಡ್ತೀನಿ. ಮೊದಲು ಬಂದ ತಕ್ಷಣ ಊಟ ಕೊಟ್ಬಿಡ್ತೀನಿ ಅವನಿಗೆ. ತಿಂದು ಸಮಾಧಾನ ಮಾಡ್ಕೊಳ್ಳಿ. ಏನು ಹುಡುಗನೋ ಅಪ್ಪ, ಎಲ್ಲಿ ಹೋದ್ನೋ ಏನು ಕತೆನೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ, ಬಂದ ತಕ್ಷಣ ಸುಮ್ಮನೆ ಏನೇನೋ ಗೊಣಗಾಡ್ಬೇಡ, ಏನೇನೋ ಕೇಳಬೇಡ, ಹೋಗಲಿ. ಸುಮ್ಮನಿರು ಸಮಾಧಾನವಾಗಿ. ಆಗಿದ್ದಾಗೋಗ್ಬಿಟ್ಟಿದೆ. ಸ್ವಲ್ಪ ದಿನ ಅವನು ಅದನ್ನು ಮರೀಲಿ. ಹುಡುಗಿ ನೋಡೋಕ್ಕೆ ಅಲ್ಲಿ ಇಲ್ಲಿ ಬೇರೆ ಎಲ್ಲೂ ಕರ್ಕೊಂಡು ಹೋಗಬೇಡ ಸ್ವಲ್ಪ ದಿನ. ಸುಧಾರಿಸ್ಕೊಳ್ಳಿ. ಆಯ್ತಪ್ಪ, ಹಂಗೆ ಮಾಡ್ತೀನಿ ಹೇಳು. ಅವನಿಗೆ ಏನು ಮಾಡಲಿ? ಅದೇ ಸಿಹಿ ಪೊಂಗಲ್ ಅಂದ್ರೆ ಇಷ್ಟ ಅಲ್ವಾ? ಪೊಂಗಲ್ ಮಾಡಿಬಿಟ್ಬಿಡ್ತೀನಿ. ಬಂದ ತಕ್ಷಣ ಹಾಕ್ಕೊಟ್ಬಿಡ್ತೀನಿ, ತುಪ್ಪ ಹಾಕ್ಬಿಟ್ಟು ತಿನ್ನಲಿ. ಆಮೇಲೆ ನಿಧಾನಕ್ಕೆ ಏನಾಯಿತು, ಎಲ್ಲಿ ಹೋಗಿದ್ದೋ ಅಂತ ಒಂಚೂರು ಸಮಾಧಾನ ಮಾಡ್ತೀನಿ. ಏನಮ್ಮ ನೀನು, ಸಿಹಿ ಪೊಂಗಲ್ ಅಂತೆ, ಸಿಹಿ ಪೊಂಗಲ್ಲು. ಸರಿ ಆಯಿತು, ಅವ್ನಿಗಿಷ್ಟ ಅಂತ ಅದನ್ನು ಮಾಡು. ಹಾಗೆ ನನಗೆ ಒಂಚೂರು ಹೆಸ್ರುಬೇಳೆ ಪಾಯಸ ಮಾಡ್ಕೊಡಮ್ಮ. ನನಗೆ ಯಾಕೋ ಹೆಸ್ರುಬೇಳೆ ಪಾಯಸ ತಿನ್ಬೇಕಂತ ಅನಿಸ್ತಾ ಇದೆ. ಇವಳೊಬ್ಳು ಅದನ್ನು ಮಾಡೋದೇ ಕಷ್ಟ ನನಗೆ. ಏನೋ ಮುನ್ಸ್ಕೊಳೋನೆ ಬೇಜಾರು ಮಾಡ್ಕೊಂಡಿರ್ತಾನೆ, ಮನೆಗೆ ಬರ್ದಂಗೆ ಆಗೋನೆ ಅಂದ್ಬಿಟ್ಟು ನಾನು ಮಾಡೋಣ ಅಂತ ಅಂದ್ಕೊಂಡ್ರೆ ಇವಳೊಬ್ಳು ಮಾಡ್ಕೊಡಮ್ಮ. ನಾನಿನ್ನು ಎಷ್ಟು ವರ್ಷ ಇರ್ತೀನಿ? 1 ವರ್ಷ 2 ವರ್ಷನೋ 3 ವರ್ಷನೋ ಇರ್ತೀನಿ. ನನಗೂ ಮದುವೆ ಮಾಡ್ತೀರ, ನಾನು ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ನೀನೇನು ಬಂದು ನನಗೆ ಮಾಡಿಕೊಡ್ತೀಯಾ? ನಾನೇ ಇನ್ನೊಬ್ಬರು ಮಾಡ್ಕೊಂಡು ಕುತ್ಕೊಬೇಕು. ನನಗೆ ಮಾಡಿಕೊಡು ಅಷ್ಟೇ. ಆಯ್ತು ಬಿಡು, ಮಾಡಿ ಇಡ್ತೀನಿ. ಓಡೋಗು, ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ಹೆಸ್ರುಬೇಳೆ ಮತ್ತು ಬೆಲ್ಲ, ಏಲಕ್ಕಿ 3 ಖಾಲಿ ಆಗ್ಬಿಟ್ಟು ಕಣೆ, ಹೋಗಿ ತಗೊಬಂದ್ಬಿಡು. ಹೋಗಮ್ಮ, ಇಲ್ಲೆಲ್ಲ ಹತ್ರದಲ್ಲಿ ಅಂಗಡಿ ಇದೆ, ದೂರ ನಡ್ಕೊಂಡು ಹೋಗ್ಬೇಕು. ಏನಾಗಲ್ಲ, ಹೋಗೆ ನಿಧಾನ ನಡ್ಕೊಂಡು ಹೋಗು. ಆಯಿತು, ಕಾಸು ಕೊಡು. ಕಾಸು ಕೊಡ್ತೀನಿ, ಬುಕ್ಕಲ್ಲಿ ಬರ್ಕೊಳ್ಳಿ ಅಂತ ಹೇಳು. ತಿಂಗ್ಳಿಗೊಂದ್ಸತಿ ಕೊಡೋದಲ್ವ ನಾವು, ಒಬ್ಬ ಬರ್ಕೊಳ್ಳಿ ಅಂತ ಹೇಳು. ಆಯಿತು. ಎಲ್ಲಿ ಹೋದ್ನೋ ಏನೋ ಭಗವಂತ, ನನಗೇನು ಗೊತ್ತಾಗ್ತಿಲ್ಲ. ಏನೂ ಆಗ್ದಂಗೆ ಮನೆಗೆ ಬಂದುಬಿಟ್ರೆ ಸಾಕಪ್ಪ ಅವನು. ಫ್ರೆಂಡ್ಸ್, ನಿಮ್ಗೇನಾದ್ರು ಗೊತ್ತಾ ನನ್ನ ಮಗ ಎಲ್ಲೋಗಿದ್ದಾನೆ ಅಂತ? ಮನೆಗೆ ಬಂದುಬಿಟ್ರೆ ಸಾಕಪ್ಪ ನನಗೆ. ಎದೆ ಡವ 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 ಅಂತ ಹೊಡ್ಕೋತಾ ಇದೆ. ಏನಾಯ್ತೋ, ಏನು ಮಾಡ್ಕೊಂಡು ಅಂತ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಸ್ಟೋರಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಈ ಒಂದು MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲಿ 2 ರೀತಿ ಸ್ಟೋರಿ ಹಾಕೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಒಂದು ಹಳ್ಳಿಯ ಬದುಕು, ಅಂದರೆ ಇವಾಗ ನೋಡ್ತಿದ್ದೀರಲ್ಲ ಈ ಸ್ಟೋರಿ ಹಳ್ಳಿಯ ಬದುಕು. ಮತ್ತು ಇನ್ನೊಂದು ಹೊಸ ಎಪಿಸೋಡ್ ಇವತ್ತು ಹಾಕಿದ್ದೀನಿ ಮಧ್ಯಾಹ್ನ ನಾನು. ಅದು ಬಂದ್ಬಿಟ್ಟು ಹೆಂಡತಿಗೆ ಜೈ ಅಂತ. ಅದು ಕೂಡ ಚೆನ್ನಾಗಿರುತ್ತೆ, ಕಾಮಿಡಿ ಆಗಿರುತ್ತೆ. ಹೆಣ್ಮಕ್ಳಿಗೆ ಮೋಟಿವೇಶ್ನಲ್ ಇರಲಿ ಅಂತ ಹೇಳ್ಬಿಟ್ಟು ಆ ಒಂದು ಸ್ಟೋರಿನ ಹಾಕ್ತಾಯಿದ್ದೀನಿ. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. 2 ರೀತಿ ಸ್ಟೋರಿನ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನೋಡಿ ಇದು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.